ಕರಾವಳಿಯಲ್ಲಿ ಕೋಮು ಸೌಹಾರ್ದತೆಗಾಗಿ ಸರ್ಕಾರ ಈಗ ಸರ್ಕಸ್ ಮಾಡ್ತಾ ಇದೆ. ಸಾಕಷ್ಟು ತೀರ್ಮಾನಗಳನ್ನು ಕೈಗೊಳ್ತಾನೆ ಇದೆ. ನಿನ್ನೆ ಕೂಡ ಒಂದು ಸಭೆ ನಡೀತು, ಬಹಳ ಮಹತ್ವವಾಗಿದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಬರುವಂತಹ ಹಬ್ಬಗಳಿಗೆ ಟಫ್ ರೂಲ್ಸ್ ಅನ್ನು ಜಾರಿ ಮಾಡಲಿಕ್ಕೆ ಸರ್ಕಾರ ಹೋಗ್ತಾ ಇದೆ. ಅದರಲ್ಲೂ ಮುಂಬರುವಂಥ ಹಬ್ಬಗಳು ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಮೊಸರು ಕುಡಿಕೆ ಉತ್ಸವ ಇರ್ಬೋದು, ಗಣೇಶೋತ್ಸವ ನಿಯಮದ ಮೇಲೆ ಈಗ ಪೊಲೀಸ್ ಇಲಾಖೆ ಕಣ್ಣಿಟ್ಟಿದೆ. ಹಾಗಾಗಿ ಟಫ್ ರೂಲ್ಸ್ ಜಾರಿ ಮಾಡ್ತಾ ಇದ್ದಾರೆ. ಇದಕ್ಕೆ ಬಿಜೆಪಿ ಶಾಸಕರು ಆಕ್ರೋಶ ಹೊರಹಾಕಿದ್ದಾರೆ. ಡಿಜೆ ಸಂಪೂರ್ಣ ಬ್ಯಾನ್, ರಾತ್ರಿ 10 ಗಂಟೆಗೆ ಧ್ವನಿವರ್ಧಕ ನಿಲ್ಲಿಸಬೇಕು, ರಾತ್ರಿ 11:30 ನಂತರ ಮೆರವಣಿಗೆ ನಿರ್ಬಂಧಿಸಿ. ಪೊಲೀಸರ ನಿಯಮ ಇದು. ಹೊಸ ನಿಯಮಗಳ ವಿರುದ್ಧ ಗೃಹ ಸಚಿವರ ಎದುರೇ ಅಸಮಾಧಾನವನ್ನು ಹೊರಹಾಕಿದ್ರು ಆ ಮೀಟಿಂಗ್ನಲ್ಲಿ. ಇದು ಹಿಂದೂ ಸಮಾಜದ ಮೇಲಿನ ದಬ್ಬಾಳಿಕೆ ನೀತಿ ಅಂತ ಹೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಕಳೆದ ವರ್ಷ ಶಾಲೆಗಳಲ್ಲಿ ಗಣೇಶೋತ್ಸವ ಮಾಡಬಾರ್ದು ಅಂತ ಹೇಳಿದ್ರು. ಈಗ ಮತ್ತೆ ಧಾರ್ಮಿಕ ಕಾರ್ಯಕ್ರಮ ಇಷ್ಟು ಸಮಯದೊಳಗಡೆ ಮುಗಿಸಿ ಅಂತ ಹೇಳಿದ್ದಾರೆ. ಇದರಿಂದ ಧಾರ್ಮಿಕ ಭಾವನೆಗಳು ಕೆರಳುವಂಥ ಒಂದು ವ್ಯವಸ್ಥೆ ಆಗುತ್ತೆ. ಕೋಮು ಸಂಘರ್ಷದ ಕಾರಣ ಕೊಟ್ಟು ಹಿಂದೂ ಹಬ್ಬಗಳನ್ನು ಬೇಗ ನಿಲ್ಲಿಸಲಾಗ್ತಾ ಇದೆ. ಇದು ಹಿಂದೂ ಸಮಾಜದ ಮೇಲಿನ ದಬ್ಬಾಳಿಕೆ ನೀತಿ. ಹಿಂದೂ ಸಮಾಜವನ್ನು ಕಟ್ಟಿ ಹಾಕುವ ನೀತಿ ವಾಪಸ್ ಪಡಿಬೇಕು. ಈ ಟಫ್ ರೂಲ್ಸ್ ವಾಪಸ್ ಪಡೆಯದೆ ಹೋದರೆ ಹಿಂದೂ ಸಮಾಜ ತಕ್ಕ ಉತ್ತರ ಕೊಡುತ್ತೆ ಅಂತ ಬಿಜೆಪಿಯ ಶಾಸಕರು ಎಚ್ಚರಿಕೆ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂ ಸಮಾಜವನ್ನು ದಮನಿಸ್ತಕ್ಕಂಥ ಪರಿಪಾಠಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಇಳಿದಿರ್ತಕ್ಕಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದಿನಿಂದಲೂ ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬರ್ತಕ್ಕಂಥ ಗಣೇಶೋತ್ಸವಗಳು ಮತ್ತು ಕೃಷ್ಣಾಷ್ಟಮಿಯಂತಹ ಕಾರ್ಯಕ್ರಮಗಳಿಗೆ ಕೋಮು ಸಂಘರ್ಷದ ಕಾರಣವನ್ನು ಕೊಟ್ಟು 11 ಗಂಟೆಯ ಒಳಗಡೆ ಅಷ್ಟಮಿ ಕಾರ್ಯಕ್ರಮ ಮತ್ತು ಗಣೇಶೋತ್ಸವ ಕಾರ್ಯಕ್ರಮ ನಿಲ್ಲಿಸಬೇಕೆನ್ನುವಂಥ ಒಂದು ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಇದು ಖಂಡಿತವಾಗಿಯೂ ನಾವು ಇದನ್ನು ಖಂಡಿಸ್ತೇವೆ. ಇದು ಹಿಂದೂ ಸಮಾಜದ ಮೇಲೆ ನಿಮ್ಮ ದಬ್ಬಾಳಿಕೆಯ ನೀತಿಯನ್ನು ನೀವು ಅನುಸರಿಸಿದ್ದೀರಿ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತು ಇದನ್ನು ಖಂಡಿತವಾಗಿ ವಿರೋಧ ಮಾಡ್ತೇನೆ. ಆದಷ್ಟು ಏನು ಈ ಕೋಮು ಭಾವನೆಯ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಕೋಮು ಸೌಹಾರ್ದತೆ ಕಾಪಾಡುವಂಥ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಆದರೆ ಈಗ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ಹಬ್ಬಗಳಿಗೆ ನಿಷೇಧವನ್ನು ಹೇರುವುದರಿಂದಾಗಿ ಆ ಸಮುದಾಯವನ್ನು ಕೆರಳಿಸುವಂತಹ ಮತ್ತೊಂದು ಎಡವಟ್ಟನ್ನು ಸರ್ಕಾರ ಮಾಡ್ಕೊಂಡು ಬಿಡ್ತಾ ಅನ್ನುವಂಥ ಅನುಮಾನಗಳಿದ್ದಾವೆ. ಯಾವ ರೀತಿ ಈಗ ಆಕ್ರೋಶ ವ್ಯಕ್ತವಾಗ್ತಿದೆ ಬಿಜೆಪಿಯ ಶಾಸಕರಿಂದ? ಹೌದು ಪ್ರಭು, ಯಾಕಂದರೆ ಇದೇ ವಿಚಾರ ನಿನ್ನೆ ಏನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ಶಾಂತಿ ಸಭೆಯಲ್ಲೂ ಕೂಡ ಪ್ರಸ್ತಾಪ ಆಗಿತ್ತು. ಇಲ್ಲಿ ಸೌಹಾರ್ದತೆಯನ್ನು ಸಾರಬೇಕು, ಶಾಂತಿಯನ್ನು ಬರುವಂತೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲ ಚರ್ಚೆಗಳಾಗುತ್ತೆ. ಆದರೆ ಈ ಸೌಹಾರ್ದ ಕೆಡುವಂಥದ್ದು ಒಂದು ಕಡೆ ಕೆಲವೊಂದಿಷ್ಟು ಸಮಾಜಘಾತುಕ ಶಕ್ತಿಗಳಿಂದ, ಆದರೆ ಇನ್ನೊಂದು ಕಡೆಯಿಂದ ಕೆಲವೊಂದಿಷ್ಟು ನಿರ್ಧಾರಗಳಿಂದ ಅನ್ನುವಂಥದ್ದು ಅಲ್ಲಿ ಬಿಜೆಪಿ ಶಾಸಕರು ವ್ಯಕ್ತಪಡಿಸಿದಂಥ ಒಂದು ಅಭಿಪ್ರಾಯ. ಅಂದರೆ ಇಷ್ಟು ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಣೇಶೋತ್ಸವ ಆಗಿರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಯಾವುದೇ ರೀತಿಯ ಒಂದು ಸಮಯದ ಮಿತಿ ಇಲ್ಲದೆ ಆಗ್ತಾ ಇತ್ತು. ಸಾವಿರಾರು ಜನರು ಅದರಲ್ಲಿ ಭಾಗಿಯಾಗ್ತಾ ಇದ್ರು. ಪ್ರಮುಖ ಕಡೆಗಳಲ್ಲಿ ಒಂದು ಇತಿಹಾಸ ಕೂಡ ಇದೆ. ಅನೇಕ ಭಾಗಗಳಲ್ಲಿ ಮೆರವಣಿಗೆ, ರಾತ್ರಿ ಇಡೀ ಮೆರವಣಿಗೆ ಸಾಗಿ ಬಂದು ಗಣೇಶೋತ್ಸವ ವಿಸರ್ಜನೆಯ ಬಳಿಕ ಸಮಾಪ್ತಿಯಾಗಿದ್ದಂಥ ಒಂದು ಪದ್ಧತಿಗಳು ಕೂಡ ಅನೇಕ ವರ್ಷದಿಂದ ಇದೆ. ಹಾಗಾಗಿ ಏಕಾಏಕಿ ಪೊಲೀಸ್ ಇಲಾಖೆ ಇದಕ್ಕೆ ಕಡಿವಾಣ ಹಾಕ್ತಾ ಹೋದರೆ ಇದು ಜನರನ್ನ ಕೆರಳಿಸಬಹುದು, ಮತ್ತೊಂದು ಕಡೆಯಿಂದ ಜನರ ಒಂದು ಆಕ್ರೋಶಕ್ಕೆ ಕಾರಣ ಆಗಬಹುದು ಅನ್ನುವಂಥ ರೀತಿಯ ಚರ್ಚೆಗಳನ್ನು ಬಿಜೆಪಿ ನಿನ್ನೆ ಗೃಹ ಸಚಿವರ ಸಮ್ಮುಖದಲ್ಲಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಈ ನಿರಂತರವಾಗಿ ಸರ್ಕಾರ ಸೇರಿದಂತೆ ಜನಸಮೂಹದಿಂದ ಈ ಒತ್ತಡ ಬಂದ ಬಳಿಕ ಪರಮೇಶ್ವರ್ ಅವರು ಕೊಟ್ಟಂತ ಒಂದು ಪ್ರತಿಕ್ರಿಯೆಯನ್ನು ನೋಡುವಾಗ ಅವರಲ್ಲೊಂದು ಕಡೆ ಒಂದು ಸುಳಿವನ್ನ ಕೊಡ್ತಾರೆ. ಮುಂದಕ್ಕೆ ಇದನ್ನು ನಾವು ಸರಿಪಡಿಸಿಕೊಂಡು ಹೋಗಬಹುದು ಅನ್ನುವಂಥ ರೀತಿಯ ಸುಳಿವನ್ನ ಕೊಡ್ತಾರೆ. ಆದರೆ ಎಷ್ಟರ ಮಟ್ಟಿಗೆ ಇದು ಜಾರಿಗೆ ಬರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಯಾಕಂದ್ರೆ ಪೊಲೀಸ್ ಇಲಾಖೆ ಇಲ್ಲಿ ಬಹಳ ಒಂದು ಟಫ್ ರೂಲ್ಸ್ ಅನ್ನ ಜಾರಿ ಮಾಡಿದೆ. ಕೇವಲ ಈ ಒಂದು ಹಬ್ಬಗಳ ಆಚರಣೆಯ ವಿಚಾರದಲ್ಲಿ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅಕ್ರಮಗಳು ಯಾವುದೆಲ್ಲ ಇದೆಯೋ, ಅದು ಗಣಿಗಾರಿಕೆ ಆಗಿರಬಹುದು, ಕೋಮುವಾದ ಆಗಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ದ್ವೇಷ ಭಾಷಣಗಳನ್ನು ದ್ವೇಷ ಕಾರುವಂಥ ಪೋಸ್ಟ್ಗಳನ್ನು ಹಾಕುವಂಥದ್ದಾಗಿರ್ಬೋದು, ಎಲ್ಲದಕ್ಕೂ ಕೂಡ ಕಡಿವಾಣವನ್ನು ಪೊಲೀಸ್ ಇಲಾಖೆ ಹಾಕಿದೆ. ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದರ ಜೊತೆಗೆ ಸದ್ಯ ಪೊಲೀಸ್ ಇಲಾಖೆ ಜಾರಿ ಮಾಡಿರುವಂಥ ಈ ನಿರ್ಧಾರವನ್ನು ಜನಸಾಮಾನ್ಯರು ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಸದ್ಯ ಮೂಡಿರುವಂಥ ಕುತೂಹಲ. ಮತ್ತು ಬಿಜೆಪಿ ಈ ನಿರ್ಧಾರದಿಂದ ಪೊಲೀಸ್ ಇಲಾಖೆ ಅಥವಾ ಸರ್ಕಾರ ಹಿಂದೆ ಸರಿದೆ ಹೋದರೆ ಮುಂದಕ್ಕೆ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ, ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ರೀತಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾಗಾಗಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಈ ಎಚ್ಚರಿಕೆಗೆ ಯಾವ ಥರ ಸ್ಪಂದಿಸುತ್ತೆ ಅನ್ನುವಂಥದ್ದು ಕೂಡ ಸದ್ಯ ಕುತೂಹಲಕ್ಕೆ ಕಾರಣವಾಗಿದೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.